ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಎಪಿಸೋಡ್ ಕೊನೆಯಲ್ಲಿ ರಾಶಿಕಾ ಅವರು ಇವತ್ತಾದ್ರೂ ಫ್ಯಾಮಿಲಿ ಬರ್ತಾರಂತ ವೇಟ್ ಮಾಡ್ತಾ ಇದ್ದೆ, ಬಟ್ ಬರ್ಲೇ ಇಲ್ಲ ಅಂತೇಳಿ ಎಮೋಷನ್ ಆಗ್ತಾರೆ. ಅಲ್ಲಿಗೆ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಮಧ್ಯರಾತ್ರಿಯ ಮಾತುಗಳನ್ನು ತಗೊಂಡಾಗ ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ರು, ಏನಾದ್ರು ಟ್ವಿಸ್ಟ್ ಇತ್ತ, ಯಾರ್ಯಾರು ಬೆನ್ನಿಂದೆ ಏನೆಲ್ಲ ಮಾತಾಡ್ರು, ರಕ್ಷಿತಾ ಕಾವ್ಯ ಟಾರ್ಗೆಟ್ ಮಾಡಿದ್ರ, ಕಾವ್ಯ ರಕ್ಷಿತಾ ಟಾರ್ಗೆಟ್ ಮಾಡಿದ್ರ, ಅದೇ ರೀತಿಯಾಗಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ಸ್ವೀಟ್ ವಾರ್ನಿಂಗ್ ಕೊಡ್ತಾರೆ. ನಮ್ಮ ಅಮ್ಮ ಬರ್ಲಿ ನಿಮ್ಮ ಸುಮ್ಮನೆ ಬಿಡಲ್ಲ ಅಂತೇಳಿ ಬೆದರಿಸ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಅದು ಯಾವ ಕಾರಣಕ್ಕಾಗಿರ್ಬೋದು ಅಂತೆಲ್ಲ ಮಾತಾಡೋಣ. ಅದು ಸ್ವೀಟ್ ಆಗಿತ್ತಾ, ಹಾಟ್ ಆಗಿತ್ತಾ, ಸೀರಿಯಸ್ ಆಗಿತ್ತ ಅಂತೆಲ್ಲ ಮಾತಾಡೋಣ. ಅದೇ ರೀತಿಯಾಗಿ ಖಂಡಿತವಾಗ್ಲೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಅಶ್ವಿನಿ ಅವರ ಆಟ ತುಂಬಾ ಬದಲಾವಣೆ ಆಗಿದೆ. ನಾನೇ ಹೇಳಿದ್ದೆ ಕೆಲವು ದಿನಗಳ ಹಿಂದೆ ಅಶ್ವಿನಿ ಅವರು ಕೇವಲ ನಾಟಕ ಮಾಡ್ತಾ ಇದಾರಂತ, ಬಟ್ ಇಲ್ಲ, ಶಿ ಇಸ್ ಕಂಪ್ಲೀಟ್ಲಿ ಚೇಂಜ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಮನ್ಸು, ಒಂದು ಒಳ್ಳೆ ವ್ಯಕ್ತಿತ್ವನೇ ಕ್ರಿಯೇಟ್ ಆಗಿದೆ ಅಂತ ಅನಿಸ್ತಾ ಇದೆ. ಅದು ಯಾರ ಹತ್ರ ಮಾತಾಡ್ತಾ ಇದ್ರು, ಏನ್ ಮಾತಾಡ್ತಾ ಇದ್ರು ಅಂತ ಮಾತಾಡೋಣ. ಅದೇ ರೀತಿಯಾಗಿ ಅಶ್ವಿನಿ ಮತ್ತು ಧ್ರುವಂತ್ ಅವರೆಲ್ಲ ತಪ್ಪು ಮಾಡ್ತಾರೆ, ಸೂರಜ್ ತಪ್ಪು ಮಾಡ್ತಾರೆ. ಕಾವ್ಯ ಕ್ಯಾಪ್ಟನ್ ಆಗಿ ಏನ್ ಶಿಕ್ಷೆ ಕೊಟ್ರು, ಯಾವ ರೀತಿ ಎಲ್ಲ ಅದನ್ನ ತಗೊಂಡ್ರು, ಕ್ಯಾಪ್ಟನ್ಸಿಯಲ್ಲಿ ಕಾವ್ಯ ಸೂಪರ್ ಬಂತ ಹೇಳ್ಬೋದು ಒಂದೇ ದಿನದಲ್ಲಿ ಅನಲೈಸ್ ಮಾಡಿದಾಗ. ಅದೇ ರೀತಿಯಾಗಿ ಟೋಟಲ್ ಆಗಿ ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನ್ ಮಾತಾಡ್ತಾ ಇದ್ರು, ಯಾರ ವ್ಯಕ್ತಿತ್ವನ ಉಳಿಸ್ಕೊಂಡು ಯಾರು ಕಳ್ಕೊಂಡ್ರೆ ಅಂತೆಲ್ಲ ನೀಟಾಗೆಲ್ಲ ಸಂಕ್ಷಿಪ್ತವಾಗೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡೋ, ದಯವಿಟ್ಟು ಲೈಕ್ ಮಾಡಿ. ಹಾಗೇನೆ ಡಿ ಟಿವಿ ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅಫಿಷಿಯಲ್ ಆಗಿ ಅಪ್ಡೇಟ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ, ಎಲ್ಲವನ್ನು ಪ್ರತಿಯೊಂದು ಸಿಗುತ್ತೆ ಈ ಚಾನಲ್. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಮಿಡ್ ನೈಟ್ ಅಮ್ಮ ತಗೊಂಡಾಗ ಮೊದಲನೇದಾಗಿ ನಾನು ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಅಶ್ವಿನಿ ಅವರು ಮೊದಲನೇದಾಗಿ ಧ್ರುವಂತ್ ಅಶ್ವಿನಿ ಅವರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಈ ಮನೆಯಲ್ಲಿ ಎಷ್ಟೇ ತಪ್ಪುಗಳು ಮಾಡಿದ್ರು, ಎಷ್ಟೇ ಸರಿಗಳು ಮಾಡಿದ್ರು, ಏನೇ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಈ ಮನೆಯಲ್ಲಿ ಒಂದು ಅನುಭವ, ಈ ಮನೆ ಒಂದು ಜರ್ನಿ ಕಂಪ್ಲೀಟ್ ಆಗಿ ನಮ್ಗೆ ಜೀವನದಲ್ಲಿ ಪಾಠನ್ನೇ ಕಲಿಸುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಮಾತು ಗಿಲ್ಲಿ ಹತ್ರನೋ, ಕಾವ್ಯ ಹತ್ರನೋ, ಬೇರೆ ಹತ್ರ ಮಾತಾಡಿದ್ರೆ ಇವಮ್ಮ ಏನಪ್ಪ ಒಂದ್ ಸ್ವಲ್ಪ ಏನೋ ನಾಟಕ ಮಾಡ್ತಾವ ಅಂತ ಅನಿಸ್ತಾ ಇತ್ತು. ಬಟ್ ಧ್ರುವಂತ್ ಹತ್ರ ಹೇಳ್ತಾರೆ ಏನಂತಂದ್ರೆ, ನಾನು ಎಷ್ಟೇ ತಪ್ಪು ಮಾತಾಡಿರ್ಬೋದು, ಏನೇ ತಪ್ಪು ಮಾಡಿರ್ಬೋದು, ಎಂತ ವಿಷಯ ಕನ್ಸಿಡರ್ ಮಾಡಿರ್ಬೋದು, ಬಟ್ ಈ ಮನೆ ಅಂತ ಬಂದಾಗ ನನಗೆ ತುಂಬಾ ಅನುಭವಗಳು ಕೊಟ್ಟಿದೆ. ನಾವು ಗೆಲ್ತೀವೋ ಬಿಡ್ತೀವೋ ಕೊನೆ ಹೋಗಿರ್ತೀವೋ ಅದು ಬೇರೆ ವಿಷಯ, ಆದ್ರೆ ಇಷ್ಟು ದಿನಗಳ ಜರ್ನಿಯಲ್ಲಿ ಬಂದ ಒಂದು ರೀತಿ ಇದೆಲ್ಲ, ಅದು ತುಂಬಾ ಅದ್ಭುತವಾಗಿದೆ. ನಾನು ಎಲ್ಲರ ಹತ್ರ ಜಗಳ ಆಡಿದೀನಿ, ಕಾವ್ಯ ಹತ್ರ ಆಡಿದೀನಿ, ಗಿಲ್ಲಿ ಹತ್ರ ಆಡಿದೀನಿ, ಎಲ್ಲರ ಹತ್ರ ಜಗಳ ಆಡಿದೀನಿ. ಬಟ್ ಅವೆಲ್ಲ ಮೆಮೊರೀಸ್ ಆಗಿ ಇಟ್ಕೊಂತೀನಿ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಅದು ನಾನು ಕ್ಯಾರಿ ಮಾಡಲ್ಲ ಅಂತೇಳಿ ಧ್ರುವಂತ್ ಅವ್ರ ಹತ್ರ ಹೇಳ್ತಾರೆ. ಧ್ರುವಂತ್ ಹತ್ರ ಇವ್ರಿಬ್ರು ಮಾತಾಡ್ಬೇಕಾದ್ರೆ ಬೆನ್ನಿಂದನೇ ಬೇರೆ ಬಗ್ಗೆ ನೆಗೆಟಿವ್ ಆಗಿ ತುಂಬಾ ಮಾತಾಡ್ತಾ ಇದ್ರು. ಬಟ್ ಫಸ್ಟ್ ಅಂತ ನೈಟ್ ನೋಡಿದಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬಾ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ಸ್ವೀಟ್ ವಾರ್ನಿಂಗ್ ಕೊಡ್ತಾರೆ. ಯಾಕೆ ಅಂದ್ರೆ ಮೇನ್ ಆಗಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದು ಗೊತ್ತಿರೋ ವಿಷಯನೇ. ಮುಖ್ಯವಾಗಿ ರಜತ್ ಅವರು, ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಗೆಸ್ಟ್ ಒಳಗೆ ಬಂದಿದ್ರು, ಎಲಿಮಿನೇಟ್ ಆಗಿ ಹೋಗಿಲ್ಲ, ಎಲಿಮಿನೇಟ್ ಆಗಿ ಹೋದ್ರಲ್ಲ. ಅದಾದ್ಮೇಲೆ ಇವರು ಕೆಲಸ ಹಂಚ್ಬೇಕಲ್ಲ, ಬೇರೆ 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 ಕೆಲಸ ಹಂಚ್ಬೇಕಲ್ಲ. ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಿ ಏನ್ ಕೆಲಸ ಮಾಡ್ತಿದ್ರು ಅಂತ ಕೂಡ ನೋಡ್ಕೋಬೇಕಲ್ವಾ. ಆ ಟೈಮಲ್ಲಿ ನಮ್ಮ ಗಿಲ್ಲಿ ಅವ್ರಿಗೆ ಇದು ಡೈನಿಂಗ್ ಟೇಬಲ್ ಯಾರ ಕೆಲಸ ಮಾಡಿ ಕೊಟ್ಟಿರ್ತಾರೆ, ಕಸ ಗುಡ್ಸು ಗಿಲ್ಲಿ ಅಂತ ಹೇಳ್ತಿರ್ತಾರೆ. ಆ ಟೈಮಲ್ಲಿ ರಕ್ಷಿತಿಂದ ಕರೀತಾರೆ, ರಕ್ಷಿತ ಕರೆದು ಕಸ ಹೊಡಿ ಅಂತ ಅಂದಾಗ ಪಾಪ ರಕ್ಷಿತ ಒಪ್ಕೊಂತಾರೆ ಕೆಲಸ ಮಾಡಕ್ಕೆ, ಗಿಲ್ಲಿ ಹೇಳಿದ್ಕೆ. ಬಟ್ ಕಾವ್ಯ ಮಾತ್ರ ಒಪ್ಪೋದಿಲ್ಲ, ರಕ್ಷಿತ ನೀನು ಮಾಡಬಾರ್ದು, ಗಿಲ್ಲಿನೇ ಮಾಡ್ಬೇಕು ಅಂತ ಹೇಳಿ ರೂಲ್ಸ್ ಮಾಡ್ತಾರೆ. ಅವ್ರ ಕ್ಯಾಪ್ಟನ್ಸಿ ಅದ್ ಕೆಲಸ ಮಾಡ್ಲೇಬೇಕು. ಬಟ್ ರಕ್ಷಿತ ಮಾತ್ರ ತುಂಬಾ ಗಿಲ್ಲಿ ಸಪೋರ್ಟ್ ಮಾಡ್ತಾರೆ ಗುರು, ಗಿಲ್ಲಿ ಹೇಳಿದ ತಕ್ಷಣ ಬರ್ತಾರೆ ಮಾಡಕ್ಕೆ ಅಂತ. ಬಟ್ ಕಾವ್ಯ ಇಗ್ನೋರ್ ಮಾಡ್ತಾರೆ, ಮಾಡ್ಬೇಡ ಅಂತಾರೆ. ಅದಾದ್ಮೇಲೆ ಆ ಪೊರಕೆ ಇರುತ್ತಲ್ಲ, ಆ ಪೊರಕೆ ತಗೊಂಡ್ಬೇಕಾದ್ರೆ ಕಾವ್ಯ ಸ್ವಲ್ಪ ಟಚ್ ಆಗುತ್ತೆ. ಬೇಕಂತ ಟಚ್ ಮಾಡಲ್ಲ, ಒಂಥರ ತಗೊಂಡ್ಬೇಕಾದ್ರೆ ಟಚ್ ಆಗುತ್ತೆ. ಗಿಲ್ಲಿ ಒಂದ್ಸಲ 3-4 ಸಲ 5-4 ಸಲ ಇದೇ ತರ ಮಾಡಿದ್ಯಾ, ಪೊರಕೆ ತಗೊಂಡು ಟಚ್ ಮಾಡಬಾರ್ದು, ಪೊರಕೆ ಹೆಣ್ಮಕ್ಳಿಗೆ ಇದೆಲ್ಲ ಮಾಡಬಾರ್ದು, ಒಳ್ಳೇದಾಗಲ್ಲ ಗಿಲ್ಲಿ, ಹಂಗ್ ಮಾಡಬೇಡ ಗಿಲ್ಲಿ ಅಂತೇಳಿ ಕಾವ್ಯ ಅವರು ಗಿಲ್ಲಿ ಅವರು ಹೇಳ್ತಾರೆ. ಅದಕ್ಕೇನಾಗುತ್ತೆ ಬಿಡು, ನಾನೇ ಬೇಕಂತಾನೆ ಮಾಡ್ದೆ, ಸ್ವಲ್ಪ ಟಚ್ ಆಯ್ತಲ್ಲ ಅಂತೆಲ್ಲ ಗಿಲ್ಲಿ ಹೇಳಿದಾಗ ಅವಾಗ ಕಾವ್ಯ ಅವ್ರು ಹೇಳ್ತಾರೆ, ಇದೆಲ್ಲ ನಮ್ಮಮ್ಮ ನೋಡಿರ್ತಾರೆ, ನೀನು ಇಲ್ಲಿ ಗಿಲ್ಲೋದು, ನಾನು ಪೊರಕೆ ತಗೊಂಡಿದ್ದು ಟಚ್ ಮಾಡೋದು, ಹೊಡೆದಿದ್ದು ಇವೆಲ್ಲ ನೋಡಿರ್ತಾರೆ. ನಮ್ಮಮ್ಮ ಬಂದು ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತೇಳಿ ವಾರ್ನಿಂಗ್ ಕೊಡ್ತಾರೆ. ಅವಾಗ ಯಾಕೆ ಅಂದ್ರೆ ತುಂಬಾ ಅತಿ ಮಾಡಿದ್ಯಾ ನನ್ನ ಮೇಲೆ ನೀನು, ನಮ್ಮ ಫ್ಯಾಮಿಲಿಗೆ ಬರ್ತಾರೆ ನೋಡು, ಬಂದು ನಿನಗೆ ಇಡ್ತಾರೆ, ಸರಿಯಾಗಿ ಕೊಡ್ತಾರೆ ನಿನಗಂತ ಕಜ್ಜಾಯ ಅಂತೇಳಿ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಬಟ್ ಅವಾಗ ಗಿಲ್ಲಿ ಹೇಳ್ತಾರೆ, ಸುಮ್ಮನೆ ಕೂತ್ಕೊಂಬ, ಏನ್ 24 ಗಂಟೆ ಊಟ ನಿದ್ದೆ ಬಿಟ್ಟು ಬೇರೆ ಲೈವೇ ನೋಡ್ತಾ ಇರ್ತಾರ ಅಲ್ಲಿ, ಅವ್ರಿಗೇನು ಬೇರೆ ಕೆಲಸ ಇರೋಲ್ಲ, ನಿಮ್ಮ ಅಮ್ಮರಿಗೆ ತುಂಬಾ ಕೆಲಸ ಇರುತ್ತೆ, ನೀನ್ ನೋಡ್ಕೊಂಡ ಕುತ್ಕೊಂಡಿರ್ತಾರ ಅಂತೆಲ್ಲ ಹೇಳ್ತಿರ್ತಾರೆ. ಅವಾಗ ಕಾವ್ಯ ಅವ್ರು ಕೂಡ ಹೇಳ್ತಾರೆ, ಇಲ್ಲ ನಮ್ಮ ಅಮ್ಮ ನನ್ನ ನೋಡ್ತಾ ಇರ್ತಾರೆ, ನಿದ್ದೆ ಬರೋವರೆಗೂ ಲೈವ್ ನೋಡ್ತಾರೆ ನನ್ನ, ನಮ್ಮ ಅಮ್ಮ ಬಂದ್ಮೇಲೆ ನಿನ್ಗಂತೂ ಸಖತ್ತ ಕ್ಲಾಸ್ ಇರ್ತಾಗಿಲ್ಲ, ಇದಂತೂ ಬರ್ದಿಟ್ಕೊಂಡ್ಬಿಟ್ಟಿನ ಅಂತೆಲ್ಲ
ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾ ಇರ್ತಾರೆ ಆ ಪೊರ್ಕೆ ಟಚ್ ಮಾಡಿದ್ಕೆ, ಇದು ತುಂಬಾ ಸಲ ಟಚ್ ಮಾಡಿ ಪೊರ್ಕೆ ಟಚ್ ಆಗಿದೆ, ನನಗೆ ಕಸ ಹೊಡಿಬೇಕಾದ್ರೆ ಹಿಂಗೆಲ್ಲ ಮಾಡಬೇಡ ಅಂತೆಲ್ಲ ಹೇಳ್ತಾರೆ. ಸಖತ್ತಾಗೆ ಸ್ವೀಟ್ ಆಗಿ ವಾರ್ನಿಂಗ್ ಕೊಡ್ತಾರೆ, ಸಖತ್ತಾಗೆ ಸ್ವೀಟ್ ಆಗಿ ಕಾನ್ವರ್ಸೇಷನ್ ತುಂಬಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಸ್ಪಂದನ ಕೂಡ ಬರ್ತಾರೆ. ಹೌದು ಗಿಲ್ಲಿ, ಒಂದೊಂದ್ ತರ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಒಂದೊಂದ್ಸಲ ಚೆನ್ನಾಗಿರ್ತೀಯ, ಒಂದೊಂದ್ಸಲ ಯಾಕೆ ಹಂಗ ಆಡ್ತೀಯೋ, ನಿನಗೆ ಒಳ್ಳೆ ಇದು ಬಂದಾಗೆ ಆಷಾಢ ಬಂದಾಗ ಎಲ್ಲ ಮಾತಾಡ್ತೀಯಲ್ಲ ಅಂತ ಹೇಳಿ ಸ್ಪಂದನ ಹೇಳ್ತಿರ್ತಾರೆ. ನಿನ್ನೆ ಎಪಿಸೋಡ್ ತುಂಬಾ ಇಷ್ಟ ಆಗಿತ್ತು. ಎಪಿಸೋಡ್ ಆದ್ಮೇಲೆ ನೈಟ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ ಕಾವ್ಯ ಆಗಿರೋದ್ರಿಂದ ಅವ್ರಿಬ್ರು ಹೊರಗೆ ಹೋಗಿರೋದ್ರಿಂದ ಕೆಲಸ ಎಲ್ಲ ಬೇರೆಗೆಲ್ಲ ಅನಿಸ್ತಾ ಇದಾರೆ. ಬಟ್ ಗಿಲ್ಲಿಂಗ್ ಮಾತ್ರ ಡೈನಿಂಗ್ ಏರಿಯಾ ಬಿಟ್ಟು ಹಾಲ್ ಏರಿಯಾ, ಲಿವಿಂಗ್ ಏರಿಯಾಲಿನೆಲ್ಲ ಕಸ ಗುಡಿಸ್ಬೇಕಂತ ಹೇಳ್ತಾರೆ. ಗಿಲ್ಲಿ ಏನಕ್ಕೆ ಹಂಗೆಲ್ಲ ಚೇಂಜ್ ಮಾಡ್ತೀನಿ, ನಾನೆಲ್ಲ ಚೇಂಜ್ ಮಾಡಬೇಡ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಗಿಲ್ಲಿ ಅವ್ರು ಕೂಡ ಒಪ್ಕೊಂತಾರೆ. ಏನಕ್ಕೆ ಫ್ರೆಂಡ್ ಅನ್ನೋಕೆ ಅದು ಕೂಡ ಕೊಡಲ್ವ ನೀನು ಅಂದ್ರೆ, ಇಲ್ಲ ಕ್ಯಾಪ್ಟನ್ ಫ್ರೆಂಡ್ ಅಂತ ಕಾವ್ಯ ಹೇಳ್ತಾರೆ. ಅದಾದ್ಮೇಲೆ ರಕ್ಷಿತ್ ಅವರಿಗೆ ಬೇರೆ ಕೆಲಸ ಕೊಡ್ತೀನಿ ಅಂತ ಹೇಳಿದಾಗ ರಕ್ಷಿತ್ ಅವರು ಕೂಡ ಓಕೆ ನಾನು ಬೇರೆ ಕೆಲಸ ಕೂಡ ಮಾಡ್ತೀನಿ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಮುಖ್ಯವಾಗಿ ಏನಂದ್ರೆ ಕಾವ್ಯ ಅವ್ರು ಹೇಳ್ತಾರೆ, ನಿಂಗೆ ಬೇರೆ ಕೆಲಸ ಕೊಟ್ಟರು ಕೂಡ ಬಂದೆ ನಿಂಗೆ ಮತ್ತೆ ಕಿಚನ್ ಅಲ್ಲೇ ಕೆಲಸ ಮಾಡ್ತೀಯ, ಮತ್ತೆ ನಿನ್ ಕಿಚನ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀಯ, ನಿಂಗೆ ಬೇರೆ ಕೆಲಸ ಕೊಡೋದು ಕೂಡ ವೇಸ್ಟ್, ನಿಂಗೆ ಕಿಚನ್ ಕೊಡ್ತೀನಿ ಅಂತೇಳಿ ಕಿಚನ್ ಡಿಪಾರ್ಟ್ಮೆಂಟ್ಗೆ ಸೂರಜ್, ರಘು ಮತ್ತೆ ರಾಶಿನ ಕಿಚನ್ ಡಿಪಾರ್ಟ್ಮೆಂಟ್ ರಘು ಮತ್ತೆ ರಕ್ಷಿತಾ ಇವರು ರಾಶಿನ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಹೀಗೆ ಪ್ರತಿಯೊಬ್ಬರು ಚೇಂಜ್ ಮಾಡ್ಕೊಂತ ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಅವ್ರನ್ನು ಬೆಳಿಗ್ಗೆ ಕಿಚನ್ ಹಾಕ್ತಾರೆ, ಸಾಯಂಕಾಲ ಬೇರೆ ಕಿಚನ್ ಹಾಕ್ತಾರೆ. ಗಿಲ್ಲಿಗೆ ಲಿವಿಂಗ್ ಏರಿಯಾ ಕೊಡ್ತಾರೆ, ಗಾರ್ಡನ್ ಏರಿಯಾ ಅಂತ ನೋಡು ಡೈನಿಂಗ್ ಏರಿಯಾ ಸೂರಜರ್ ಕೊಡ್ತಾರೆ. ಹೀಗೆ ಚೇಂಜ್ ಮಾಡ್ಕೊಂತ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕ್ಯಾಪ್ಟನ್ ಮಾತು ಕೇಳ್ತಾರೆ ನೀಟಾಗಿ. ಕಾವ್ಯ ಅವರು ಕ್ಯಾಪ್ಟನ್ ಅಲ್ಲಿ ಒಂದು ದಿನದಲ್ಲೇ ಚೆನ್ನಾಗಿ ಮಾಡ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನಿರುತ್ತೆ ಅಂತ ಹೇಳಕ್ಕಾಗಲ್ಲ, ಹೇಳ್ಬೋದು. ಯಾಕಂದ್ರೆ ಫ್ಯಾಮಿಲಿಗೆ ಬರುತ್ತೆ, ಅದ್ರಲ್ಲಿ ಕ್ಯಾಪ್ಟನ್ ಅಷ್ಟೇನು ಇದು ಇರಲ್ಲ ಅಂತ ಅನ್ಸುತ್ತೆ ಐ ಥಿಂಕ್. ಇನ್ನು ಅದಾದ್ಮೇಲೆ ಯಾರು ನಮ್ಮ ಸೂರಜ್ ಅವರು ಮೈಕ್ ಸರಿ ಹಾಕಿರಲ್ಲ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಂದ್ರೆ ಮೈಕ್ ಹಾಕದೇ ಇದ್ರೆ ಸ್ವಿಮ್ಮಿಂಗ್ ಪೂಲ್ ಬಿಡ್ಬೇಕು, ಮೈಕ್ ಹಾಕೊಂಡು ಸರಿಯಾಗಿ ಹಾಕೊಂಡಿಲ್ಲ ಅಂದ್ರೆ ಅದು ಬೇರೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏನಂದ್ರೆ ಕಪ್ಪೆ ತರ ಎಗರ್ಕ ಅಂತ ಹೋಗ್ಬೇಕು, ಅಲ್ಲಿಂದ ಡೋರ್ ವರೆಗೂ ಒಂದ್ ಸ್ವಲ್ಪ ಪನಿಷ್ಮೆಂಟ್ ಕೊಡ್ತಾರೆ. ಆ ರೀತಿಯಾಗಿ ಪನಿಷ್ಮೆಂಟ್ ಫಿಕ್ಸ್ ಮಾಡ್ತಾರೆ ಕಾವ್ಯ ಅವರು. ಸೂರಜ್ ಅವರು ಆ ರೀತಿ ಮಾಡಿರೋ ಕಾರಣ ಏನಂದ್ರೆ ಕಪ್ಪೆ ತರ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಕ್ಯಾಪ್ಟನ್ ಕಾವ್ಯರ ಹೊಸ ಪನಿಷ್ಮೆಂಟ್ ಅಂತ ಹೇಳ್ತಾರೆ. ಸಾಕು ಬಿಡಿ, ಸ್ವಲ್ಪ ಮಾಡಿದಕ್ಕೆ ಸಾಕು ಬಿಡಿ ಅಂತ ಹೇಳಿ ಅಲ್ಲಿಗೆ ಅಬ್ಸರ್ವ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಅವರು ಕೂಡ ಕ್ಯಾಪ್ಟನ್ ಮಾತು ಕೇಳಕ್ಕೆ ಸ್ವಲ್ಪ ಇಗ್ನೋರ್ ಮಾಡ್ತಾರ ಅಂದ್ರೆ ಇಲ್ಲ, ಬಟ್ ಅವ್ರು ಕೂಡ ಮೈಕ್ ಹಾಕಿರಲ್ಲ. ಮೈಕ್ ಹಾಕ್ತಿರೋ ಕಾರಣ ಏನಾಗುತ್ತೆ ಅಂದ್ರೆ ಕಾವ್ಯರು ಬಂದು ನೀವು ಮೈಕ್ ಹಾಕಿಲ್ಲ, ಬಂದು ನೀವು ಕೂಡ ಕಪ್ಪೆ ತರ ಇದು ಮಾಡ್ಬೇಕಂತ ಹೇಳಿದಾಗ ಇಲ್ಲ ನೀವು ಕಾವ್ಯ ಅವರೇ ಸ್ವಲ್ಪ ವಯಸ್ಸಾದವರಿಗೆ ನೀವು ಎಕ್ಸ್ಕ್ಯೂಸ್ ಕೊಡ್ಬೇಕಲ್ವಾ, ನಾವು ವಯಸ್ಸಾಗಿದೆ ಅಂತೆಲ್ಲ ಅವ್ರು ಹೇಳ್ಕೊಂತ ಇರ್ತಾರೆ. ಬಟ್ ಇಲ್ಲ ಮೇಡಮ್ ಇದೇ ರೀತಿ ಎಲ್ಲರೂ ಹೇಳ್ತಾರೆ, ಈಗ ನೈಟ್ ಮಾಡುವಲ್ಲ ಬೆಳಿಗ್ಗೆ ಮಾಡ್ತಂತ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ಇಲ್ಲ ಆ ರೀತಿ ಆಗಲ್ಲ, ನಿಮಗೆಲ್ಲ ಎಕ್ಸ್ಕ್ಯೂಸ್ ಕೊಟ್ರೆ ಎಲ್ಲ ಅದನ್ನ ಹೇಳ್ತಾರೆ. ಬೇಕಾದ್ರೆ ನೀವು ಮನೆ ಮಂದಿ ಎಲ್ಲ ಹತ್ರ ಕೇಳ್ಕೊಂಬರ್ರಿ, ಎಕ್ಸ್ಕ್ಯೂಸ್ ಕೊಡಿ, ಎಕ್ಸ್ಕ್ಯೂಸ್ ಮೀನ್ ಅದೇನು ತಗೊಂಬರ್ರಿ, ಅದನ್ನ ಬೇಕಾದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಎಲ್ಲರ ಹತ್ರ ನೀವು ಪರ್ಮಿಷನ್ ತಗೊಂಬನ್ನಿ ಅಂತೆಲ್ಲ ಹೇಳ್ತಾರೆ. ಅದು ಕೂಡ ಮತ್ತೆ ಹೇಳ್ತಾರೆ ಮತ್ತೆ ನಿಮಗೆ ಕೊಟ್ಟಿನಿ ಅಂತೇಳಿ ಅವ್ರಿಗೂ ಕೊಡಲ್ಲ. ಅದೇ ಗಿಲ್ಲಿ ಹತ್ರ ಬಂದಾಗ ಅವ್ರು ಸಾರಿ ಕೇಳ್ತಾರೆ, ಗಿಲ್ಲಿ ಈ ತರ ಮೈಕ್ ಹಾಕೊಂಡಿಲ್ಲ, ನಾನು ಬೆಳಿಗ್ಗೆ ಮಾಡ್ತೀನಿ ಪನಿಷ್ಮೆಂಟ್ ಅಂತ ಹೇಳಿದಾಗ ಕಾವ್ಯ ಹೇಳ್ತಾರೆ, ಗಿಲ್ಲಿ ನಿನಗೆ ಪನಿಷ್ಮೆಂಟ್ ಆದಾಗ ನೀನು ಯಾವಾಗ ಕೊಡ್ತೀನಿ ಅವಾಗೇ ಮಾಡ್ಬೇಕು, ನಾನು ಬೆಳಿಗ್ಗೆ ಮಾಡ್ತೀನಿ ಸಾಯಂಕಾಲ ಮಾಡ್ತೀನಿ ಎಲ್ಲ ಅನ್ಬಾರ್ದು, ಇವ್ ಕೊಟ್ಟಿನ ಅಂತ ನೀವು ಕೊಡ್ಬೋದು, ಹಂಗ ಬೇಡ ಅಂದ್ರೆ ನೀನು ಒಪ್ಕೋಬೇಡ ಅಂತಾರೆ. ಹಂಗೆ ಎಲ್ಲರ ಹತ್ರ ಹೇಳ್ಕೊಂಬರ್ತಾರೆ, ರಘು ಹತ್ರ, ಇಡೀ 11 ಜನ ಹತ್ರನು ಅಶ್ವಿನ್ ಹತ್ರ ಕೇಳ್ಕೊಂಬರ್ತಾರೆ. ಮೈ ಸಜೆಷನ್ ಏನಂದ್ರೆ ಎಲ್ಲರನ್ನು ಕೇಳೋದಕ್ಕಿಂತ ಸುಖ ಮಾಡಿದ್ರೆ ಚೆನ್ನಾಗಿರೋದು ನನಗೆ ಅನಿಸ್ತಾ ಇತ್ತು. ಎಲ್ಲರ ಹತ್ರ ಕೇಳೋದು ಬೇರೆ, ಮತ್ತೆ ಬೆಳಿಗ್ಗೆ ಪನಿಷ್ಮೆಂಟ್ ಬೇರೆ ಇರುತ್ತೆ. ಆ ರೀತಿಯಾಗಿ ತಪ್ಪು ಮಾಡಿದಕ್ಕೆ ಎಲ್ಲರ ಹತ್ರ ಕೇಳ್ಕೊಂಬರ್ತಾರೆ. ಸ್ಪಂದನ ಹತ್ರನೂ ಕೇಳ್ತಾರೆ, ಸ್ಪಂದನ ಅವ್ರು ಹೇಳ್ತಾರೆ ಅಂದ್ರೆ ನಾವು ತಪ್ಪು ಮಾಡಿದ್ರೆ ನೈಟೇ ಮಾಡ್ಬೇಕು, ನೀವು ತಪ್ಪು ಮಾಡಿದ್ರೆ ಆಗಲ್ಲ ಅಂದ್ರೆ ಹೌದು, ನೀವು ಒಪ್ಕೊಳ್ಳೋದ್ರೆ ಒಪ್ಕೊಂಬೇಡಿ, ಹಂಗಾದ್ರೆ ಒಪ್ಕೊಳ್ಳಿ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಬಟ್ ಎಲ್ಲ ಪನಿಷ್ಮೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಧನುಷ್ ಮತ್ತೆ ಗಿಲ್ಲಿ ಹಾಗೆ ಸೂರಜ್ ಹಾಗೂ ಕಾವ್ಯ ಇವರೆಲ್ಲ ಮಾತಾಡ್ತಾ ಇರ್ತಾರೆ ಸೋಫಾ ಮೇಲೆ ಕೂತ್ಕೊಂಡು. ಫ್ಯಾಮಿಲಿ ವೀಕ್ ಬರ್ತಾರಾ, ಯಾಕೆ ಬರ್ಬೋದಾಗಿತ್ತು, ಇವತ್ತು ಕೂಡ ಬರಲ್ಲ ಅನ್ಸುತ್ತೆ ಈ ವಾರ ಕೂಡ ಅಂತ. ಇಲ್ಲ 100% ಬಂದೇ ಬರ್ತಾರೆ, ಫ್ಯಾಮಿಲಿ ಇದ್ದೇ ಇರುತ್ತೆ ಅಂತ ಹೇಳಿ ಗಿಲ್ಲಿ ಹೇಳ್ತಾರೆ. ಅದು ಹೆಂಗ್ ಗೊತ್ತಾಗುತ್ತೆ ಮರ ಈ ವ್ಯಕ್ತಿಗೆ ಅಂತೆಲ್ಲ ಅನ್ಸುತ್ತೆ ಕೆಲವು ಸಲ. ಅವ್ರು ಹೇಳೋ ಪ್ರಿಡಿಕ್ಷನ್ ಕರೆಕ್ಟ್ ಆಗಿರುತ್ತೆ, ಆ ಪ್ರಿಡಿಕ್ಷನ್ ನಮ್ಗೆ ಬಂದ್ರು ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಆ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ರಘು ಅವರು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲೇನೆ ನಮ್ಮ ಅಶ್ವಿನಿ ಅವರು ಹೋಗಿ ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಸಖತ್ತಾಗಿ ಕಾನ್ವರ್ಸೇಷನ್ ಎಲ್ಲ ನಡೀತಾ ಇರುತ್ತೆ. ಇನ್ನು ಮುಖ್ಯವಾಗಿ ಕೆಲವು ವಿಷಯಗಳು ಮಿಡ್ ನೈಟ್ ಅಲ್ಲಿ ಸಖತ್ತಾಗಿತ್ತು, ಅವೆಲ್ಲನೂ ಮಾತಾಡೋಣ. ಐ ವಿಲ್ ಸ್ಪೆಷಲ್ ರಿಕ್ವೆಸ್ಟ್ ಫಾರ್ ಒನ್ಸ್ ಅಗೇನ್, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು. ಯಾಕೆ ಅಂದ್ರೆ ತುಂಬಾ ನೋಡ್ತಾ ಇರೋ ಬಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ಅಶ್ವಿನಿ ಅವರಿದ್ದಾಗ ಪನಿಷ್ಮೆಂಟ್ ಆಗುತ್ತೆ. ಆ ಟೈಮಲ್ಲಿ ತುಂಬಾ ಕಾಮಿಡಿ ಕೂಡ ಇರುತ್ತೆ. ಇನ್ನು ಮುಖ್ಯವಾಗಿ ಕಾವ್ಯ ಅವರು ಎಲ್ಲ ಪನಿಷ್ಮೆಂಟ್ಗಳೆಲ್ಲ ಅನ್ಸ್ತಾ ಇರ್ತಾರೆ, ಹೇಗೆ ಯಾರಿಗೇನು ಕೊಡ್ಬೇಕಂತ. ಇದರಲ್ಲಿ ಧನುಷ್ ಅವರು ಒಂದು ಸ್ವಲ್ಪ ಕೈವಾಡಗಳು ಇರುತ್ತೆ. ಕಾರಣ ಏನಂದ್ರೆ
ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು, ಯಾರ್ಯಾರು ಏನೇನು ಕೊಡಬೇಕಾದ್ರೆ ಧನುಷ್ ಅವ್ರು ಸಜೆಷನ್ಸ್ ಕೊಡ್ತಾ ಇರ್ತಾರೆ ಕ್ಯಾಪ್ಟನ್ ಕಾವ್ಯಗೆ. ಇದು ಪ್ರತಿ ಸಲ ಆಗ್ತಾ ಇತ್ತು, ಈ ಸಲ ಕೂಡ ಆಗಿದೆ. ಇದರಲ್ಲಿ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಅದೇ ರೀತಿಯಾಗಿ ನಾನು ಆಲ್ರೆಡಿ ಕಾವ್ಯ ಗಿಲ್ಲಿ ಬಗ್ಗೆ ಮಾತಾಡಿದೆ, ಅದೇ ರೀತಿ ಧ್ರುವಂತ ಅಶ್ವಿನ್ ಬಗ್ಗೆ ಮಾತಾಡಿದೆ. ತುಂಬಾ ಚೆನ್ನಾಗಿ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಅಂದ್ರೆ ಲೀಸ್ಟ್ ಬರ್ಕೊಂಡಿದ್ದೀನಿ ಏನು ಬಗ್ಗೆ ಮಾತಾಡ್ಬೇಕಂತ, ಅದಕ್ಕೆ ಹುಡುಕ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಅದಾದ್ಮೇಲೆ ಮನೆಯಲ್ಲಿ ಅಡಿಗೆ ಮಾಡಿರ್ತಾರೆ, ಸಾಮಾನು ತೊಳೆದ್ರಲ್ಲ, ಯಾರೋ ಆಮ್ಲೆಟ್ ಮತ್ತೆ ಇನ್ನೇನು ಹಾಕೊಂಡಿರ್ತಾರೆ. ಆ ಕಿಚನ್ ಕ್ಲೀನ್ ಮಾಡ್ಬೇಕಾಗಿತ್ತು, ಅಲ್ಲಿ ಮಾಡೋರು ಕ್ಲೀನ್ ಮಾಡ್ಬೇಕಾದ್ರೆ ನನಗಂತೂ ಒಂದೊಂದು ಅರ್ಥ ಆಗುತ್ತೆ. ಮಾಡೋರು ತುಂಬಾ ಚೆನ್ನಾಗಿ ಬದಲಾಗಿದೆ, ಚೆನ್ನಾಗಿ ಆಟ ಆಡ್ತಿದೆ ಅಂತ ಅನಿಸ್ತಾ ಇದೆ ಗುರು. ಖಂಡಿತವಾಗ್ಲು ಇದೇ ರೀತಿ ಕಂಟಿನ್ಯೂ ಮಾಡಲಿ. ಉತ್ತರ ಕರ್ನಾಟಕದವರು ಮುಂದುವರಿದ್ರಲ್ಲಿ ಯಾವುದೇ ಅನುಮಾನ ಬೇಡ. ಏನಕ್ಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನೀವು ಬೇರೆ ಬಗ್ಗೆ ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ. ಇವತ್ತು ಮಾತಾಡ್ತೀನಿ. ಉತ್ತರ ಕರ್ನಾಟಕದ ಹುಲಿ ನಮ್ಮ ಮಾಡೋರು ಚೆನ್ನಾಗಿ ಆಡ್ತಾ ಇದ್ರೆ, ಮಾತಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ. ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಕ್ಲೀನ್ ಮಾಡ್ಬೇಕಾದ್ರೆ, ಕೆಲಸ ಚೇಂಜ್ ಮಾಡ್ಬೇಕಂತ ಬಂದಾಗ ಅಲ್ಲಿ ಮೇನ್ ಆಗಿ ಏನಾಗುತ್ತೆ ಅಂದ್ರೆ, ಇವರು ರಘುವರು ಮತ್ತೆ ಸ್ಪಂದನ, ರಕ್ಷಿತಾ, ಗಿಲ್ಲಿ ಆಮ್ಲೆಟ್ ಹಾಕೊಂಡಿರ್ತಾರೆ. ಅದು ತೊಳ್ದಿರಲ್ಲ, ಎಲ್ಲ ತೊಳ್ದಿಟ್ಟ ಸಾಮಾನು ಮತ್ತೆ ಯೂಸ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ರಘುವರು ರಾಗಿ ಯೂಸ್ ಮಾಡ್ಕೊಂಡಿರ್ತಾರೆ, ಅದು ಕೂಡ ಅವ್ರು ಕ್ಲೀನ್ ಮಾಡಿರಲ್ಲ. ನೀವೇನ್ ಮಾಡ್ಬೇಡಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಕಾವ್ಯ ಅವ್ರಿಗೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಬೆಳಿಗ್ಗೆ ಎಲ್ಲರಿಗೂ ಒಂದು ಲೋಟ ರಾಗಿ ಗಂಜಿ ಕೊಡಬೇಕು, ಚೆನ್ನಾಗಿರುತ್ತೆ ಅಂತ, ರಾಗಿ ಹಿಟ್ಟು ಬಹಳ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆ ರೀತಿ ಎಲ್ಲ ಮಿಡ್ ನೈಟ್ ಎಲ್ಲ ಆಗ್ತಾ ಇತ್ತು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಕಾನ್ವರ್ಸೇಷನ್ ಆಗ್ತಾ ಇತ್ತು ಫ್ಯಾಮಿಲಿ ಬಗ್ಗೆನೆ. ಎಸ್ಪೆಷಲಿ ಅಶ್ವಿನಿ ಮತ್ತೆ ಧ್ರುವಂತರ ಮಾತಾಡಿದ್ದು ತುಂಬಾ ಇಷ್ಟ ಆಯ್ತು. ಕಾವ್ಯ ಗಿಲ್ಲಿ ಸ್ವೀಟ್ ಕಾನ್ವರ್ಸೇಷನ್ ಆಗ್ತಾ ಇತ್ತು. ರಾಶಿಕ್ ಅವರಂತೂ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ರು. ಇನ್ನ ನಾಮಿನೇಟ್ ಮಾಡಿರೋ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು. ಅದಾದ್ಮೇಲೆ ಫ್ಯಾಮಿಲಿ ಬಗ್ಗೆ ಇಗ್ನೋರ್ ಮಾಡ್ತಾ ಇದಾರ, ಇಗ್ನೋರ್ ಮಾಡಬೇಕು ಅಂತೆಲ್ಲ ತುಂಬಾ ಸಖತ್ತಾಗಿ ಆರ್ಗ್ಯುಮೆಂಟ್ ಗಳೆಲ್ಲ ಆಗ್ತಾ ಇತ್ತು. ಎಸ್ಪೆಷಲಿ ಫ್ಯಾಮಿಲಿ ಬಗ್ಗೆ ನೋಡಿದಾಗ ಇದು ಮಿಡ್ ನೈಟ್ ಅಲ್ಲಿ ಆಲ್ಮೋಸ್ಟ್ ಆಗಿದ್ದು. ಕಾವ್ಯ ಕ್ಯಾಪ್ಟನ್ಸಿ ಬೇಕಾಗಿತ್ತು, ಧ್ರುವಂತರ ಬಗ್ಗೆ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಅಂತಿತ್ತು, ನಗಿಸ್ತಾ ಇದ್ದು ಎಲ್ಲರಿಗೂ. ವಾಕಿಂಗ್ ಸ್ಟೈಲ್ ಮಾಡ್ಬೋದು, ಮಾಡೋದಾಗಿರ್ಬೋದು, ಕಪ್ಪೆ ಹಿಂಗೆ ಅಲ್ಲ ಹಂಗೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತೆಲ್ಲ ಗಿಲ್ಲಿ ತೋರ್ಸ್ಕೊಟ್ಟು ಹೇಳ್ತಾ ಇದ್ದ. ಬಟ್ ಇವೆಲ್ಲ ಎಪಿಸೋಡ್ ಬರುತ್ತಾ ಡೌಟ್. ಕೆಲವು ವಿಷಯಗಳಂತೂ ಇಂಪಾರ್ಟೆಂಟ್ ಇದೆ, ಅವೆಲ್ಲ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗ್ತಾರಂತ. ಇದು ಮಿಡ್ ನೈಟಿನ ಅಪ್ಡೇಟ್ ಆಗಿತ್ತು, ಲೈವ್ ಅಪ್ಡೇಟ್. ಇದು ಮಧ್ಯರಾತ್ರಿ ಮಾತುಗಳಾಗಿತ್ತು, ಡೇ 86 ಇಂದ ಒಂದಾಗಿತ್ತು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.